ಸೊ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಈ ಒಂದು ಚಾನಲಲ್ಲಿ ನಾವು ಪ್ರತಿದಿನವೂ ಕೂಡ SLC PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಆಗಿರ್ಬೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂತಹ ನಿಮ್ಮ ಒಂದು ಏನಪ್ಪ ಅಂತಂದರೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಪ್ರಯತ್ನ ಪಡಿ. ಅದಾದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಒಂದು ವಿಡಿಯೋ ಪ್ರತಿದಿನವೂ ಕೂಡ ನಿಮ್ಮ ಒಂದು ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ. ಸೊ ಬನ್ನಿ, ಹಾಗಿದ್ದ ತಡ ಮಾಡೋದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಏನಪ್ಪ ಅಂತಂದರೆ SSP ವಿದ್ಯಾರ್ಥಿಗಳಿಗೆ ಏನಂತಂದರೆ ಇವಾಗ ಸುಮಾರಷ್ಟು ಡೌಟ್ಸ್ಗಳು ಕಾಡ್ತಾ ಇದ್ದಾವೆ. ಏನಂತಂದರೆ SSP ಸ್ಕಾಲರ್ಶಿಪ್ಪಲ್ಲಿ ಸುಮಾರಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ ಅಂತಂದರೆ SSP ಸ್ಕಾಲರ್ಶಿಪ್ ಬಗ್ಗೆ ಫಸ್ಟ್ ಇರ್ತಕ್ಕಂತಹ ಏನೆಲ್ಲ ಕ್ರೈಟೀರಿಯಾಸ್ಗಳಿದ್ದು ಅದನ್ನೆಲ್ಲವನ್ನು ಕೂಡ ತೆಗೆದು ಹಾಕಿದ್ದಾರೆ. ಸೊ ಇವಾಗ SSP ಸ್ಕಾಲರ್ಶಿಪ್ಪಲ್ಲಿ ಏನಾಗಿದೆ ಅಂತಂದರೆ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಂತಂದರೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಬಟ್ ಆದರೆ ಅಮೌಂಟ್ ಬಂದುಬಿಟ್ಟು ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ. ಸೊ ಸುಮಾರಷ್ಟು ಜನ ಇದೇ ಡೌಟನ್ನು ಇಟ್ಕೊಂಡು ನನ್ನ ಕೇಳ್ತಾ ಇದ್ರಿ, ಏನಂತಂದರೆ ನಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಆದರೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಸೊ ಸ್ಯಾಂಕ್ಷನ್ ಆದರೆ ಅಮೌಂಟ್ ಕ್ರೆಡಿಟ್ ಆಗುತ್ತಾ? ಸೊ ಈ ಒಂದು ಕ್ವಶನ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಷ್ಟೇ ಅಲ್ಲ, ಸುಮಾರಷ್ಟು ಜನಕ್ಕೆ ಡೌಟ್ ಏನಿದೆ ಅಂತಂದರೆ ನಮ್ಮದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿದೆ, ಸೆಕೆಂಡ್ ಲೆವೆಲಲ್ಲಿ ಏನೂ ಕೂಡ ಪ್ರೋಸೆಸ್ ಆಗಿಲ್ಲ. ಅದೇ ರೀತಿ ಕಾಲೇಜಲ್ಲೂ ಕೂಡ ವೆರಿಫೈ ಆಗಿದೆ, ಡಿಪಾರ್ಟ್ಮೆಂಟಲ್ಲೂ ಕೂಡ ವೆರಿಫೈ ಆಗಿದೆ, ಡಿಪಾರ್ಟ್ಮೆಂಟ್ ವೆರಿಫಿಕೇಷನ್ ಎಸ್ ಅಂತ ಇದೆ. ಸೊ ಹಾಗಿದ್ರೆ ಮುಂದೆ ಏನು ಮಾಡೋದು ಅಂತಲೂ ಕೂಡ ಸುಮಾರಷ್ಟು ಜನ ವಿದ್ಯಾರ್ಥಿಗಳು ಕೇಳಿದ್ರಿ. ಸೊ ಇನ್ನೂ ಸುಮಾರಷ್ಟು ಜನರ ವಿದ್ಯಾರ್ಥಿಗಳ ಕ್ವಶನ್ಸ್ ಏನಿತ್ತಪ್ಪ ಅಂತಂದರೆ, ನನ್ನ ಒಂದು ಸ್ಕಾಲರ್ಶಿಪ್ ನಾನು ಎಲಿಜಿಬಲ್ ಆಗಿದ್ದೀನಿ, ನನಗೆ ಆಲ್ರೆಡಿ 25,000 30,000 ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಆದರೆ ನನ್ನ ಅಕೌಂಟಿಗೆ ಬಂದುಬಿಟ್ಟು ಬರೀ 3,950 ರೂಪಾಯಿ ಅಥವಾ 4,000 ಈ ರೀತಿ ಸ್ವಲ್ಪ ಅಮೌಂಟ್ ಮಾತ್ರ ಕ್ರೆಡಿಟ್ ಆಗಿದೆ. ಸೊ ಹಾಗಿದ್ರೆ ಇದರ ಬಗ್ಗೆ ಏನು ಅಂತಲೂ ಕೂಡ ಕೇಳಿದ್ರಿ. ಸೊ ಇದರ ಬಗ್ಗೆಯೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಹೌದು, ಸುಮಾರಷ್ಟು ಬಾರಿ ಏನಾಗಿದೆ ಅಂತಂದರೆ SSPಯಲ್ಲಿ ಗೈಡ್ಲೈನ್ಸ್ಗಳನ್ನು ಚೇಂಜ್ ಮಾಡ್ತಾ ಬರ್ತಾ ಇದ್ದಾರೆ. ಅಂತಂದರೆ ಫಸ್ಟಿಗೆ ಬಂದುಬಿಟ್ಟು ಮೊದಲಿಗೆ SSP ಯಾರೆಲ್ಲ ಪ್ರೀವಿಯಸ್ ಎಕ್ಸಾಮ್ಸನ್ನು ಪಾಸ್ ಆಗಿರ್ತಿದ್ರು ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾಯಿದ್ರು. ಆದರೆ ಈ ವರ್ಷದಿಂದ ಸುಮಾರಷ್ಟು ಏನಂತಂದರೆ ರೂಲ್ಸ್ಗಳು ಚೇಂಜ್ ಆಗಿದ್ದಾವೆ. ಅಂತಂದರೆ ಮೊದಲನೇದಾಗಿ ಏನಪ್ಪ ಅಂದರೆ ಫಸ್ಟ್ ಇವಾಗ 2024-25 ಏನು ಮಾಡಿದ್ರು ಅಂತಂದರೆ SSPಯಲ್ಲಿ ಯಾರು 50ಕ್ಕಿಂತ ಹೆಚ್ಚು ಪ್ರತಿಶತ ಅಂದರೆ 50% ಹೆಚ್ಚು ಪ್ರೀವಿಯಸ್ ಇಯರಲ್ಲಿ ಸ್ಕೋರ್ ಮಾಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಅಂತಂದರೆ 24-25 ಅಮೌಂಟ್ ಹಾಕುವಂತಹ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವೊಬ್ಬ ವಿದ್ಯಾರ್ಥಿ ಪ್ರೀವಿಯಸ್ ಇಯರಲ್ಲಿ 60% ಅಂದರೆ 60% ಹೆಚ್ಚು ಅಂಕವನ್ನು ಪಡೆದಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದರೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ ಪ್ರೀವಿಯಸ್ ಇಯರಲ್ಲಿ ಲೆಸ್ ದೆನ್ 60% ಇದೆ ಅಂದರೆ 58 ಇದೆ, 59 ಇದೆ, ನಿಮ್ಮೊಂದು ಸ್ಕಾಲರ್ಶಿಪ್ ವೆರಿಫೈ ಆಗಿದೆ, ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂದರೆ ದೇರ್ ಇಸ್ ಅ 50% ಆಫ್ ಚಾನ್ಸಸ್ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗೋದು. ಬಟ್ ಆದರೆ ಇವಾಗ ಡಿಪಾರ್ಟ್ಮೆಂಟ್ ಅವರು ವೆರಿಫೈ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮೇ ಬಿ ನನಗೆ ಒಂದು 50 to 60% ಚಾನ್ಸಸ್ ಏನಿದೆ ಅಂದರೆ ಬರೋ ಚಾನ್ಸಸ್ ಇರೋದಿಲ್ಲ. ಸೊ ಇನ್ನು ಮತ್ತೆ ಅಬೋ 60 ಆದವ್ರಿಗೆ ಇನ್ನು ಪ್ರಾಬ್ಲಮ್ಸ್ ಏನಾಗ್ತದೆ ಅಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು KCET ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಏನಂತಂದರೆ KCET ರಿಜಿಸ್ಟರ್ ನಂಬರನ್ನು ಈಗ ನೀವು ಡಿಪಾರ್ಟ್ಮೆಂಟ್ಗೆ ಭೇಟಿ ಕೊಟ್ಟು ಅಲ್ಲಿ ಎಡಿಟ್ ಆಪ್ಷನ್ ಇದೆ, ಸೊ ಅಲ್ಲಿ ಕೂಡ ನೀವು ಎಡಿಟ್ ಮಾಡಿಸ್ಕೊಳ್ಬೋದು. ಸೊ ಇನ್ನೊಂದು ರೀತಿ ಡೌಟ್ ಆಗಿತ್ತು. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಂದರೆ ಎಲ್ಲವೂ ಕೂಡ ಸರಿಯಾಗಿದೆ, ಆದರೆ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿದೆ, ಸೆಕೆಂಡ್ ಮತ್ತು ಥರ್ಡ್ ಲೆವೆಲ್ ವೆರಿಫಿಕೇಷನಲ್ಲಿ ಏನೂ ಕೂಡ ಪ್ರೋಗ್ರೆಸ್ ಆಗಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳು ಯಾರು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಏನಕ್ಕಂತಂದರೆ SSPಯಲ್ಲಿ ಇವಾಗ ಆಲ್ರೆಡಿ ಏನಂತಂದರೆ ಫಸ್ಟ್ ಲೆವೆಲ್ ವೆರಿಫೈ ಆಗಿದೆ, ಕಾಲೇಜ್ ವೆರಿಫೈ ಆಗಿದೆ ಅಂತಂದರೆ ನಿಮಗೇನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ರೀತಿ ಏನಾದರೂ ನಿಮಗೆ ಆಲ್ರೆಡಿ ವೆರಿಫೈ ಆಗಿತ್ತಪ್ಪ ಅಂತಂದರೆ ನಿಮಗೇನಂತಂದರೆ ಸ್ಕಾಲರ್ಶಿಪ್ ಅಮೌಂಟು ಕ್ರೆಡಿಟ್ ಆಗುತ್ತೆ, ಅಂದರೆ ಸ್ಯಾಂಕ್ಷನ್ ಆಗುತ್ತೆ, ಅದಾದ ನಂತರ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಸೊ ಇನ್ನು ಯಾವ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಏನಂದರೆ ಸ್ಯಾಂಕ್ಷನ್ ಆಗಿದೆ ಆದರೆ ಕ್ರೆಡಿಟ್ ಆಗಿಲ್ಲ ಅನ್ನೋರು ಈ ತಿಂಗಳು ಎಂಡ್ವರೆಗೂ ಕೂಡ ವೇಟ್ ಮಾಡಿ. ನಿಮಗೆ ಇವಾಗ ಡಿಪಾರ್ಟ್ಮೆಂಟಿಗೆ ಫಂಡ್ ಬಂದಿದೆ, ಇನ್ಮೇಲೆ ನಿಮಗೇನಂದರೆ ಅಮೌಂಟನ್ನು ಅವರು ಪ್ರೊಸೆಸ್ ಮಾಡ್ತಾರೆ, ನಿಮ್ಮ ಅಕೌಂಟಿಗೆ ಬಂದುಬಿಟ್ಟು ಅಮೌಂಟ್ ಜಮಾ ಆಗುತ್ತೆ. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇನ್ನು ಏನಂದರೆ ಈ ವರ್ಷ ಅಡ್ಮಿಷನ್ ತೊಗೊಂಡಂಥ ವಿದ್ಯಾರ್ಥಿಗಳು ಅಂದರೆ ಇದೇ ವರ್ಷ PUC ಸೆಕೆಂಡ್ ಇಯರ್ನ ಮುಗಿಸ್ಬಿಟ್ಟು ಇಂಜಿನಿಯರಿಂಗ್, ಮೆಡಿಕಲ್, ಡಿಪ್ಲೊಮಾ, BBA, BCA ಈ ರೀತಿ ಕೋರ್ಸಸ್ಗಳಿಗೆ ಫಸ್ಟ್ ಇಯರಲ್ಲಿ ಎಂಟ್ರಿನ ತೊಗೊಂಡಿರ್ತೀರ. ಸೊ ನಿಮ್ಮ ಹತ್ರ ಯಾವುದೇ ರೀತಿ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಅಂದರೆ USN ನಂಬರ್ ಆಗಿರ್ಬೋದು, ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಇದು ಯಾವುದು ಇರೋದಿಲ್ಲ. ಸೊ ಹಾಗಿದ್ರೆ ಏನು ಮಾಡಬೇಕಂದ್ರೆ, ಸೊ ಯಾರು ವರಿ ಮಾಡ್ಕೋಬೇಡಿ. ಈ ಒಂದು SSP ಸ್ಕಾಲರ್ಶಿಪ್ ಪ್ರತಿ ವರ್ಷ 3 to 4 ಮಂತ್ ಏನಂದರೆ ಎಕ್ಸ್ಟೆಂಡ್ ಮಾಡ್ತಾರೆ, ಈ ವರ್ಷನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಯಾವುದೇ ರೀತಿ ಗಡಬಡಿಯಲ್ಲಿ ಏನೋ ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ಸಬ್ಮಿಟ್ ಕೊಡಲಿಕ್ಕೆ ಹೋಗಬೇಡಿ. ನೀವಿನ್ನು ವೇಟ್ ಮಾಡಿ, ನಿಮಗೆ ಯಾವಾಗ ಯೂನಿವರ್ಸಿಟಿಯವರು ರಿಜಿಸ್ಟರ್ ನಂಬರ್ನ ಪ್ರೊವೈಡ್ ಮಾಡ್ತಾರೆ ಸೊ ಆವಾಗ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ನಡೆಯುತ್ತೆ. ಸೊ ಇದೊಂದು ರೀತಿಯಾಗಿತ್ತು. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ನಾವು SSP ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿಬಿಟ್ಟು ಸುಮಾರು 10 ತಿಂಗಳಾಯಿತು, ಸ್ಕಾಲರ್ಶಿಪ್ ಅಮೌಂಟಿನ ಜಮಾ ಆಗಿಲ್ಲ. ಸೊ ಯಾರು ವರಿ ಮಾಡ್ಕೋಬೇಡಿ, ಯಾರಿಗೆಲ್ಲ ಸ್ಯಾಂಕ್ಷನ್ ಆಗಿದೆ ಅವರಿಗೆ ಜಮಾ ಆಗುತ್ತೆ, ಯಾರಿಗಿನ್ನ ಸ್ಯಾಂಕ್ಷನ್ ಆಗಿಲ್ಲ ಬಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಥವಾ ಸೋಷಿಯಲ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಈ ರೀತಿ ಡಿಪಾರ್ಟ್ಮೆಂಟ್ಗಳಿಂದ ಏನಾದರೂ ನಿಮಗೆ
ವೆರಿಫೈ ಆಗಿದ್ದರೆ ನಿಮಗೆ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗುತ್ತೆ, ಅದು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ಸೊ ಇನ್ನೂ ಒಂದು ಡೌಟ್ಸ್ ಬಂದುಬಿಟ್ಟು ಏನಂತಂದರೆ, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದರೆ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಬಂದುಬಿಟ್ಟು 25,900 26,000 ಈ ರೀತಿ ಆಗಿದೆ. ಆದರೆ ಅಕೌಂಟಿಗೆ ಬಂದು ಕ್ರೆಡಿಟ್ ಆಗಿರುವಂತಹ ಅಮೌಂಟ್ ಬಂದುಬಿಟ್ಟು ಬರೀ ಏನಂತಂದರೆ 3,000 ಅಥವಾ 4,000 ಈ ರೀತಿ ಅಮೌಂಟ್ ಬಂದುಬಿಟ್ಟು ಕ್ರೆಡಿಟ್ ಆಗಿದೆ. ಸೊ ಇಲ್ಲಿ ನಿಮಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ. ನಿಮ್ಮ ಒಂದು ಲಾಗಿನ್ಗೆ ಹೋಗ್ಬಿಟ್ಟು ಸ್ಟೂಡೆಂಟ್ ಲಾಗಿನಲ್ಲಿ ನೀವು ಲಾಗಿನ್ ಆದಾಗ ನಿಮಗೆ ಗೊತ್ತಾಗುತ್ತೆ ನಿಮಗೇನು ಬ್ಯಾಕ್ವರ್ಡ್ ಕ್ಲಾಸಸ್ಸಿಂದ ಅಮೌಂಟ್ ಬಂದಿರೋದಿಲ್ಲ. ಇವಾಗ ಏನಂದರೆ ಸೆಂಟ್ರಲಿಂದನೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಾ ಇದೆ. ಸೊ 3,000 4,000 ಅಪ್ ಟು 5,000ವರೆಗೆ. ಸೊ ಆ ಒಂದು ಅಮೌಂಟು ಕೂಡ ನಿಮಗೆ ಜಮಾ ಆಗಿರುತ್ತೆ. ಅದನ್ನು ಹೊರತುಪಡಿಸಿ ಇನ್ನುಳಿದ ಅಮೌಂಟ್ ನಿಮಗೆ SSPಯಿಂದ ಕೊಡಬೇಕಾಗಿರುವಂತಹ ಸ್ಕಾಲರ್ಶಿಪ್ ಅಮೌಂಟನ್ನು 100% ಅವ್ರು ನಿಮಗೆ ಪ್ರೊವೈಡ್ ಮಾಡೇ ಮಾಡ್ತಾರೆ. ಸೊ ಈ ಒಂದು ವೀಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂದರೆ, ಇಲ್ಲಿ ನಿಮ್ಮ ಡೌಟ್ಸ್ ಏನಾದರೂ ಕ್ಲಿಯರ್ ಆಗಿದ್ದರೆ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅದೇ ರೀತಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದೇ ರೀತಿ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಡೌಟ್ಸ್ ಕ್ಲಿಯರ್ ಆಗಲಿ. ಅಷ್ಟೇ ಅಲ್ಲ, ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ಮತ್ತೆ ನಾವು ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.